ಕೊಡಗು ಜಿಲ್ಲೆಯಿಂದ ಬಂದು ಹಾಸನ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದ್ದ ಪುಂಡಾನೆಯನ್ನು ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಬೆಳ್ಳಾವರ ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೂಲಿ ಕಾರ್ಮಿಕ ಮಹಿಳೆಯನ್ನು ಬಲಿ ಪಡೆದಿದ್ದ ಒಂಟಿ ಸಲಗವನ್ನ ಸೆರೆ ಹಿಡಿಯಲು ಜಿಲ್ಲಾ ಅರಣ್ಯ ಇಲಾಖೆ ಯೋಜನೆ ರೂಪಿಸಿತ್ತು. ಈ ಹಿನ್ನೆಲೆಯಲ್ಲಿ ದುಬಾರಿಯಿಂದ 5 ಕುಂಕಿ ಆನೆಗಳನ್ನು ಕರೆಸಲಾಗಿತ್ತು. ಕಾಡಾನೆಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಅರಣ್ಯ ಇಲಾಖೆಗೆ ಮಣ್ಣು ಮುಕ್ಕಿಸುತ್ತಿದ್ದ ಒಂಟಿ ಸಲಗ ಸಕಲೇಶಪುರ ರೇಂಜ್ನಿಂದ ಬೇಲೂರು ರೇಂಜ್ನ ಬೆಳಾವರ ಸಮೀಪದ ಚಂದಾಪುರ ಎಂಬಲ್ಲಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲಾಯಿತು. ಬಳಿಕ ಕುಂಕಿ ಆನೆಗಳಾದ ಧನಂಜಯ, ಸುಗ್ರೀವ, ಅಯ್ಯಪ್ಪ, ಶ್ರೀರಾಮ, ಲಕ್ಷ್ಮಣ ಕಾಡಾನೆ ಇದ್ದ ಸ್ಥಳಕ್ಕೆ ತೆರಳಿದವು. ಡಾ ರಮೇಶ್ ಕಾಡಾನೆಗೆ ಡಾಟ್ ಮಾಡಿ ಅರವಳಿಕೆ ನೀಡಿದ ಬಳಿಕ ಒಂಟಿ ಕಾಡಾನೆ ಚಂದಾಪುರ, ಬೆಳ್ಳಾವರ, ಈಚಲಪುರ ಗ್ರಾಮಗಳ ತೋಟಗದ್ದೆಗಳನ್ನು ಹಾದು ಎಲ್ಲೆಂದರಲ್ಲಿ ಓಡಾಡುತ್ತಿತ್ತು. ಈ ವೇಳೆ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ನಿತ್ರಾಣಗೊಂಡಿದ್ದ ಕಾಡಾನೆ ಕೆರೆಯ ಬಳಿ ನೀರು ಕುಡಿದು ಮೈ ಮೇಲೆ ನೀರನ್ನು ಎರಚಿಕೊಂಡಿತ್ತು. ಇದಾದ ಬಳಿಕ ಎರಡನೇ ಡಾಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಬೆಳ್ಳಾವರದ ಮಲ್ಲಿಕಾರ್ಜುನ್ ಎಂಬುವವರ ತೋಟದಲ್ಲಿ ಪ್ರಜ್ಞೆ ತಪ್ಪಿತು. ಜನವರಿ 13ರಂದು ಸಕಲೇಶಪುರ ತಾಲೂಕಿನ ಮೂಗ್ಲಿ ಬಳಿ ಮಹಿಳೆಯನ್ನು ಕೊಂದು ಹಾಕಿದ್ದ ಕಾಡಾನೆಯನ್ನು ಸೆರೆ ಹಿಡಿಯಲು ಅನುಮತಿ ಕೋರಿ ಸರ್ಕಾರಕ್ಕೆ ಅಂದೇ ಪತ್ರ ಬರೆದ ಪರಿಣಾಮ ಜನವರಿ 14ಕ್ಕೆ ಅನುಮತಿ ದೊರಕಿತು. ಕೇವಲ 100 ಗಂಟೆಯೊಳಗೆ ಕಾಡಾನೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು, ಇಟಿಎಫ್ ಸಿಬ್ಬಂದಿಗಳು ಸೇರಿ ಅಂದಾಜು 100 ಜನರ ತಂಡ ಇದರ ಹಿಂದೆ ಕೆಲಸ ಮಾಡಿದೆ. ಸೆರೆ ಹಿಡಿದ ಆನೆಯು ಕೇವಲ 1 ವಾರದಲ್ಲೇ ಆಲೂರು, ಸಕಲೇಶಪುರ ಹಾಗೂ ಬೇಲೂರು ತಾಲೂಕಿನಾದ್ಯಂತ ಸಂಚರಿಸಿ ಆತಂಕ ಸೃಷ್ಟಿಸಿತ್ತು. ಆದ್ದರಿಂದ ಮತ್ತಷ್ಟು ಹಾನಿ ಉಂಟಾಗದಂತೆ ಕ್ರಮ ವಹಿಸಿ ಅಂದಾಜು 22ರಿಂದ 23 ಪ್ರಾಯದ ಕಾಡಾನೆಯನ್ನು ಶೀಘ್ರವಾಗಿ ಸೆರೆ ಹಿಡಿಯಲು ತೀರ್ಮಾನಿಸಲಾಯಿತೆಂದು ಡಿಎಫ್ಒ ಸೌರಭ್ ಕುಮಾರ್ ಸುದ್ದಿಗಾರರಿಗೆ ತಿಳಿಸಿದರು. ಸೊ ನಾರ್ಮಲಿ 2 ಟೈಪ್ ಎನ್ಕೌಂಟರ್ ಇರ್ತದೆ. ಒಂದು ಸಡನ್ ಎನ್ಕೌಂಟರ್, ಯಾವುದರಲ್ಲಿ ಆನೆಗೂ ಗೊತ್ತಾಗಲ್ಲ ಯಾರು ಬರ್ತಾ ಇದೆ ಅಂತ. ಬಟ್ ಈ ಟೈಮು 13ನೇ ಆಗಿತ್ತು. ಅದರಲ್ಲಿ ಏನು ಐ ವಿಟ್ನೆಸ್ ಇದ್ದರು, ಅವ್ರದ್ದು ಮಾಹಿತಿ ಪ್ರಕಾರ ಈ ಆನೆ ಕಾಫಿ ಎಸ್ಟೇಟಿಂದ ಹೊರಗಡೆ ಬೈಲೂರು ತನಕ ಚೇಸ್ ಮಾಡಿದ್ರು. ಅದಕ್ಕೆ ನಾವು ಕ್ವಿಕ್ ಆ್ಯಕ್ಷನ್ ಮಾಡಿ 13ನೇ ಡೆತ್ ಆಗಿತ್ತು. 13ನೇ ಪರ್ಮಿಷನ್ ಲೆಟರ್ ಬರೆದಿದ್ದೀವಿ. 14ನೇ ಪರ್ಮಿಷನ್ ಸಿಕ್ತು. 15ಕ್ಕೆ ನಮಗೆ ಆನೆ ವಿ ಹ್ಯಾವ್ ಟ್ರಾನ್ಸ್ಪೋರ್ಟೆಡ್. ರಾತ್ರಿ 10 ಗಂಟೆ ಆಯಿತು ಸುಮಾರು. ಆ್ಯಂಡ್ 16ನೇ ವಿ ಹ್ಯಾವ್ ಕ್ಯಾಪ್ಚರ್ಡ್. ಸೊ ವಿದಿನ್ 100 hours ವಿಲ್ ಬಿ ರಿಮೂವಿಂಗ್ ದಿಸ್ ಎಲಿಫೆಂಟ್ ಫ್ರಮ್ ದ ಲ್ಯಾಂಡ್ಸ್ಕೇಪ್. ಆ್ಯಸ್ 2 ದಿನ ಹಿಂದೆ, 13ನೇ 2 ದಿನ ಹಿಂದೆನೂ ಇನ್ನೊಬ್ಬರಿಗೆ ಸ್ವಲ್ಪ ಚೇಂಜ್ ಮಾಡಿದ್ರು. ಅದಕ್ಕೆ ಈ ಬಿಹೇವಿಯರ್ ಸ್ವಲ್ಪ ಬಿಹೇವಿಯರ್ ಇದ್ದ ಕಾರಣಕ್ಕೆ ನಾವು ಕ್ವಿಕ್ ಆ್ಯಕ್ಷನ್ ಮಾಡಿ ಆನೆಗೆ ಟ್ರ್ಯಾಕ್ ಮಾಡಿ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಸರಿ, ಅದು ಇಂಜೆಕ್ಷನ್ ಹೊಡೆದ್ರು ಸುಮಾರು ಹೊತ್ತು ಓಡಾಡ್ತು. ನಿಮ್ಮ ಸಿಬ್ಬಂದಿ ಮತ್ತು ಸಾಕಾನೆಗಳು ಅದರಿಂದಲೇ ಹೋಗಿದೆ. ಎಸ್. ಸೊ ಫುಲ್ ಅದೇ. ಇನ್ಫ್ಯಾಕ್ಟ್ ಇನ್ನೊಂದು ರೀಸನ್ ಯಾಕೆ ನಾವು ಇಷ್ಟು ಕ್ವಿಕ್ಕಾಗಿ ಕ್ಯಾಪ್ಚರ್ ಮಾಡಿದ್ದೀವಿ, ಬಿಕಾಸ್ ಈ ಆನೆದು ಮೂವ್ಮೆಂಟ್ ಭಾಳ ಜಾಸ್ತಿ ಇತ್ತು. 1 ವಾರಕ್ಕಿಂತ ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟ್ರಿಕ್ಕಿಂದ ಬಂದು. ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ 1 ವಾರದಲ್ಲಿನೇ ಬೇಲೂರು, ಆಲೂರು, ಸಕಲೇಶಪುರ ಮಲ್ಟಿಪಲ್ ರೌಂಡ್ಸ್ ಹೋಗಿದ್ದಾರೆ. ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನೂ ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್. ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತು ಡ್ರೋನ್ ಏನಿದೆ, ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ. ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ. ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ. ಎಲ್ಲಿಗೆ ಏನಾದರೂ ಬಂದಿದೆ ಈಗ ಅದೇ ಇವರು ವೆಟನರಿ ಡಾಕ್ಟರ್ ಮತ್ತು ಎಲ್ಲ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು PCCF ವೈಲ್ಡ್ಲೈಫ್ದು ಎಲ್ಲ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಏನಿದೆ ಅದು ಮಾತಾಡ್ತೀವಿ. ಅವ್ರೇನು ನೆಕ್ಸ್ಟ್ ಆರ್ಡರ್ ಕೊಡ್ತಾರೆ ಅದರ ಪ್ರಕಾರ ಸ್ಥಳಾಂತರ. ಎಷ್ಟು ಸಿಬ್ಬಂದಿಗಳಿದೆ ಸರ್ಕಾರಿ ಸೇವೆಯಲ್ಲಿ? 100ಕ್ಕಿಂತ ಹೆಚ್ಚು ಸಿಬ್ಬಂದಿ ಫಾರೆಸ್ಟಿಂದ ಮತ್ತು 50ಕ್ಕಿಂತ ಜಾಸ್ತಿ ಪೊಲೀಸು, ಹೆಲ್ತು ಎಲ್ಲರ ಸಹಕಾರ ಇದೆ. ಎಷ್ಟು ಏಜ್? 20 to 25. ಸರ್, ಇದು ಒಂದಕ್ಕೆ ಕ್ಯಾಪ್ಚರಿಂಗ್ ಕೊಟ್ಟಿರ್ತದೆ. ಈಗ ಒಂದೇ ಕ್ಯಾಪ್ಚರಿಂಗ್ ಪರ್ಮಿಷನ್ ಇತ್ತು. ಸೊ ಈಗ ಇವತ್ತದ್ದು ಸಿಚುವೇಶನ್ ಏನಿದೆ ಅದು ಎಲ್ಲ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ರಾತ್ರಿ ಬ್ರೀಫ್ ಮಾಡ್ತೀವಿ. ಆಮೇಲೆ ಮತ್ತು ನಮ್ಮ CF ಸರ್ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಏನು ನೆಕ್ಸ್ಟ್ ಪ್ರೊಸೀಜರ್ ಇದೆ ಅದು ನಾವು ಮಾಡ್ತೀವಿ. ಸರ್, ಇತ್ತೀಚೆಗೆ ನಡೆದ ಕಾರ್ಯಾಚರಣೆ ಡಾಟ್ ಆದಮೇಲೆ ಅತಿ ಲಾಂಗ್ ಟೈಮ್ ತಗೊಂಡು ಜರ್ನಿ ಮಾಡಿದ್ದಾನೆ ಅನ್ಸುತ್ತೆ. ಮಧ್ಯದಲ್ಲಿ ಏನಾಯ್ತು ಅವ್ರಿಗೆ ಒಂದು ಕೆರೆ ಸಿಗಬೇಕು. ಕೆರೆಯಲ್ಲಿ ನೀರು ಕುಡ್ದು ಮತ್ತು ಎಷ್ಟು ಮೂವ್ಮೆಂಟ್ ಮಾಡಿ ಸ್ವಲ್ಪ ಜನನೂ ನಾಯ್ಸ್ ಮಾಡಿ, ಸೊ ಅದೇ ಎಲ್ಲ ಕಾರಣಕ್ಕೆ ದ ಎಫೆಕ್ಟ್ ಆಫ್ ಇಂಜೆಕ್ಷನ್ ವಿಲ್ ಬಿ ಲಿಟಲ್ ಡಿಲೇಡ್. ಆ ಕಾರಣಕ್ಕೆ ಇದು ಆಯಿತು. ಬಟ್ ಆ್ಯಸ್ ಐ ಟೋಲ್ಡ್, ಡ್ರೋನ್ ಮತ್ತು ಸಿಬ್ಬಂದಿ ಫಾಲೋ ಅಪ್ ಮಾಡಿಕೊಂಡು ನಾವು ಈಗ ಕ್ಯಾಪ್ಚರ್ ಮಾಡಿದ್ವಿ. ಒಂದೇ ಡಾಟಾ ಸರ್ ಮಾಡಿ? ಒಂದೇ ಡಾಟ್ ಒಂದೇ ಮಾಡಿ ಟಾಪ್ ಅಪ್ ಮಾಡಿದ್ರು ಇನ್ನೊಂದು 2. ಥ್ಯಾಂಕ್ ಯು. ಈ ಕಾರ್ಯಾಚರಣೆಯಲ್ಲಿ ಎಸಿಎಫ್ ಖಲಂದರ್, ಆರ್ಎಫ್ಒಗಳಾದ ಯತೀಶ್, ಸುನೀಲ್, ರಾಥೋಡ್, ಶಿವಾನಂದ್, ದಿಲೀಪ್, ಮೋಹನ್, ಮಧುಸೂದನ್, ಇಟಿಎಫ್ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು.